27ನೇ ಪ್ರಶ್ನೆ. ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು ಅಂತ ಕೇಳಿದ್ದಾರೆ. ಅದೇ ರೀತಿ ವೈದಿಕ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರ ವಹಿಸಿದರು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಎರಡಕ್ಕೂ ಒಂದೇ ಉತ್ತರ ಬರೀಬಹುದು. ಏನು ಅಂತ ಹೇಳ್ತೀನಿ. ದಯಾನಂದ ಸರಸ್ವತಿಯವರು ಯಾವ ಸಮಾಜವನ್ನ ಸ್ಥಾಪನೆ ಮಾಡಿದ್ರು ಮಕ್ಕಳೇ? ಅವರು ಸ್ಥಾಪನೆ ಮಾಡಿದ್ದು ಆರ್ಯ ಸಮಾಜ ಅಲ್ವಾ? ದಯಾನಂದ ಸರಸ್ವತಿಯವರು ಅವರು ವೇದಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ದರು. ವೇದಗಳ ಅಧ್ಯಯನದಿಂದ ಅವರು ಕಂಡುಕೊಂಡ ಅಂಶವೆಂದರೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ ಅನ್ನೋದನ್ನ ನಮ್ಮ ದಯಾನಂದ ಸರಸ್ವತಿಯವರು ಕಂಡುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ವೇದಗಳಿಗೆ ಮರಳಿ ಎಂಬಂತಹ ಘೋಷವಾಕ್ಯವನ್ನ ಹೊರಡಿಸಿದರು. ಆದ್ದರಿಂದ ಇವರು ಸುಧಾರಣವಾದಿ ಎಂಬುದಕ್ಕೆ ಬದಲಾಗಿ ಪುನರುತ್ಥಾನವಾದಿ ಅಂತ ಕರೆಸ್ಕೊಳ್ತಾರೆ. ಪುನರುತ್ಥಾನ, ಓಕೆ, ಪುನರುತ್ಥಾನವಾದಿ ಅಂತ ಕರೆಸ್ಕೊಳ್ತಾರೆ. ಯಾಕೆ ಅಂತಂದ್ರೆ ಹಿಂದೂ ಧರ್ಮಕ್ಕೆ ಪುನಃ ವ್ಯಕ್ತಿಗಳನ್ನ ಅಥವಾ ಜನರನ್ನ ಕರೆಸಿಕೊಂಡು ವೇದಗಳಿಗೆ ಹಿಂದಿರುಗಿ ಎನ್ನುವಂತ ವಾಕ್ಯವನ್ನ ಅವರು ಹೊರಡಿಸಿದ್ರು. ಸೊ ಇದಕ್ಕೋಸ್ಕರ ಅವರನ್ನ ವೈದಿಕ ಸಂಸ್ಕೃತಿಯನ್ನ ಪುನರುಜ್ಜೀವನಗೊಳಿಸುವಲ್ಲಿ ಒಬ್ಬ ಮಹತ್ವ ಪಾತ್ರವನ್ನ ವಹಿಸಿರುವಂತವರು ಅಂತ ದಯಾನಂದ ಸರಸ್ವತಿಯನ್ನ ಕರೀತಾರೆ. ಅದೇ ರೀತಿ ಅವರು ಪ್ರತಿಪಾದಿಸಿರುವಂತಹ ವಾಕ್ಯಗಳೇನು? ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅಂತ ದಯಾನಂದ ಸರಸ್ವತಿಯವರು ಪ್ರತಿಪಾದನೆ ಮಾಡ್ತಾರೆ. ಹಿಂದೂ ಧರ್ಮ ಬಗ್ಗೆ ಅವರಿಗೆ ಅಭಿಮಾನವಿತ್ತು, ವೇದಗಳ ಬಗ್ಗೆ ಅವರು ಆಳವಾದ ಅಧ್ಯಯನ ಮಾಡಿದ್ರು. ಆದರೆ ಅರ್ಥಹೀನ ಆಚರಣೆಗಳನ್ನ ಇವರೂ ಕೂಡ ವಿರೋಧ ಮಾಡ್ತಾರೆ. ಸತಿ ಪದ್ಧತಿ ಇರ್ಬೋದು, ಅಥವಾ ಬಾಲ್ಯ ವಿವಾಹ ಇರ್ಬೋದು, ಜಾತಿ ಪದ್ಧತಿ, ವಿಗ್ರಹಾರಾಧನೆ, ಇವೆಲ್ಲ ಅರ್ಥಹೀನ ಆಚರಣೆಗಳು ಎಂದು ಅವುಗಳನ್ನ ಖಂಡಿಸಿದರು. ವಿಧವಾ ವಿವಾಹವನ್ನ ಪ್ರೋತ್ಸಾಹಿಸಿದರು. ಇದರಿಂದ ಸ್ತ್ರೀ ಸಮಾನತೆಯನ್ನ ಸಾಧಿಸಲುಬಹುದು, ಸ್ತ್ರೀಯರಿಗೆ ಇದ್ದಂತ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬಹುದು ಅನ್ನೋದು ಅವರ ನಿಲುವಾಗಿತ್ತು. ಜಾತಿ ಪದ್ಧತಿ ಮತ್ತು ವಿಗ್ರಹಾರಾಧನೆಯನ್ನ ತೀವ್ರವಾಗಿ ಖಂಡಿಸಿದರು. ನಮ್ಮ ದಯಾನಂದ ಸರಸ್ವತಿಯವರು ಮುಖ್ಯವಾಗಿ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು. ಅಂದ್ರೆ ವಿದೇಶಿ ವಸ್ತುಗಳನ್ನ ಬಳಸಬೇಡಿ. ಆಗ ಬ್ರಿಟಿಷರ ಕಾಲದಲ್ಲಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾಲ ಅಲ್ವಾ? ಸೊ ಅದಕ್ಕೆ ಸ್ವದೇಶಿ ವಸ್ತುಗಳನ್ನೇ ಬಳಸಿ ಅನ್ನುವಂತ ಕರೆಯನ್ನ ನೀಡಿದರು. ಸ್ವರಾಜ್ಯ, ಸ್ವಧರ್ಮ ಎಂಬಂತಹ ಬೋಧನೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಜನರಿಗೆ ಪ್ರೇರೇಪಣೆಯನ್ನ ನೀಡ್ತಾರೆ. ಇವು ಏನು? ದಯಾನಂದ ಸರಸ್ವತಿಯವರ ಸುಧಾರಣೆಗಳು ಅಥವಾ ಆರ್ಯ ಸಮಾಜದ ಸುಧಾರಣೆಗಳು.